ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ನಾನು ನಿಮಗೆ ತೋರಿಸ್ತಿರುವಂತಹ ವಿಡಿಯೋ ಶೃಂಗೇರಿಯಿಂದ ಕೇವಲ 40 ಕಿಲೋಮೀಟ್ರ್ ಹೋದರೆ ಕಮಂಡಲ ಗಣಪತಿ ಅಂತ ಸಿಗುತ್ತೆ. ಸೊ ಇದು ಇರೋದು ಕಸವೆ ಅನ್ನೋ ಊರಿನ ಹತ್ತಿರ. ಸೊ ಈ ಸುತ್ತಮುತ್ತ ನೋಡ್ತಿರ್ಬೋದು, ಈ ಥರ ಎಲ್ಲ ಮರಗಳು ಗಿಡಗಳು ಎಲ್ಲ ಇದೆ. ಸೊ ಈ ಪ್ರದೇಶದಲ್ಲಿ ಇದೆ. ಸೊ ನಾವು ಹೋದಾಗ ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇದಕ್ಕೆ ಟೈಮಿಂಗ್ ಕೂಡ ಇದೆ, 12 ಗಂಟೆ ಒಳಗೆ ಹೋಗಬೇಕು. ಮತ್ತು ಸಂಜೆ ಇಲ್ಲ, ಇನ್ ಕೇಸ್ ನೀವೇನಾದ್ರು ಮಧ್ಯೆ ಹೋಗಿದ್ರಿ ಅಂದರೂ ಸಮೇತ ಅಲ್ಲಿ ಪೂಜಾರ ಮನೆ ಹತ್ರ ಇದೆ. ನೀವು ಹೋಗಿ ಅವ್ರನ್ನ ಮಾತಾಡ್ಸಿದ್ರೆ ಅವ್ರು ಬಂದು ತೆಗೆದು ನಿಮಗೆ ಪೂಜೆ ಮಾಡಿ ಕೊಟ್ಟು ಹೋಗ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ವಿಷಯ ನನಗೆ ಗೊತ್ತಾಯಿತು, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದಾದಮೇಲೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಇದಾಗಿದೆ. ಸೊ ನೋಡ್ರಿ, ಇಲ್ಲಿ ಗಣೇಶನ ಮುಂದೆ, ಅಂದರೆ ಇಲ್ಲಿ ಗಣೇಶ ಯಾವುದು, ಕಮಂಡಲ ಗಣಪತಿ ಅಂತೇಳಿ. ಸೊ ಆ ಗಣಪತಿ ಮುಂದ್ಗಡೆ ಒಂದು ಪದ್ಮ ಆಕಾರದ ಹೂ ಇದೆ ಅಲ್ಲ, ಅದರಲ್ಲಿ ತಾಮ್ರದ ಚೊಂಬು ಥರ ಕಾಣಿಸ್ತಿದೆ ನೋಡ್ರಿ, ತಾಮ್ರ ಕಾಣಿಸ್ತಿದೆ ಅಲ್ಲ, ಅಲ್ಲಿಂದ ನೀರು ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ, ಯಾವಾಗೂ ಹರಿಯುತ್ತೆ, ನಿಲ್ಲೋದಿಲ್ಲ. ಈಗ ನಾನು ನಿಮಗೆ ತೋರಿಸ್ತಿದ್ದಾಗ ಸ್ವಲ್ಪ ನೀರು ಹರಿತಿತ್ತು, ಸೊ ಹಾಗಾಗಿ ನಿಮಗೆ ಕಾಣಿಸಿಲ್ಲ. ಮತ್ತೆ ಝೂಮ್ ಮಾಡಿ ತೋರಿಸಿದ್ದೀನಿ, ನೀವು ನೋಡ್ರಿ. ಸೊ ಅದಾದಮೇಲೆ ನಾ ಇದನ್ನೇ ಒಂದು ಸಲ ಶಾರ್ಟಿಗೆ ಹಾಕಿದ್ದೆ, ಬಟ್ ಅವಾಗ ತುಂಬ ನೀರು ಬರ್ತಿತ್ತು. ಸೊ ಅದನ್ನು ನೋಡ್ರಿ, ತುಂಬ ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮತ್ತು ಆ ಬ್ರಾಹ್ಮಿ ನದಿಯ ನೀರು ಈ ಕಡೆ ಬರೋ ಥರ ಮಾಡಿದ್ದಾರೆ ನೋಡ್ರಿ, ಈಗ ತೋರಿಸ್ತಾ ಇದ್ದೀನಿ. ಅದು ದೇವಸ್ಥಾನದ ಮುಂದುಗಡೆ ಈ ಥರ ನೀರು ಬರುತ್ತೆ. ಸೊ ಅಲ್ಲೋಗಿ ನೀವು ಬೇಕಾದರೆ ಇದು ಪ್ರೋಕ್ಷಣೆ ಮಾಡ್ಕೊಂಡು ಬರಬಹುದು. ಸೊ ಇಲ್ಲ ಅಂದ್ರೂ ಒಳಗಡೆ ನಿಮಗೆ ಬಾಟ್ಲಲ್ಲಿ ತುಂಬಿಕೊಡ್ತಾರೆ, ದಿನ ಸ್ವಲ್ಪ ಕುಡೀರಿ ಅಂಥೇಳಿ. ಸೊ ಅದೇನು ತೊಂದರೆ ಇಲ್ಲ, ಅಬ್ಜೆಕ್ಷನ್ಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ಇದು ಈ ವಿಡಿಯೋ ಆಗಿತ್ತು. ನಾವು ಆಟೋದಲ್ಲಿ ಹೋದ್ವಿ, ಕೊಪ್ಪವರೆಗೂ ಇದರಲ್ಲಿ ಹೋದ್ವಿ, ಬಸ್ಸಲ್ಲಿ ಬಸ್ ಫೆಸಿಲಿಟಿ ಇದೆ. ಅಲ್ಲಿಂದ ತುಂಬ ಆಟೋ ಸಿಗುತ್ತೆ, ಅಲ್ಲಿಂದ ಹೋಗ್ಬೋದು ನೀವು. ಸೊ ಇದೊಂದು ಪ್ಲೇಸ್ ನೀವು ಶೃಂಗೇರಿಗೆ ಹೋದರೆ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು.